ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಇದು ಕೃಷ್ಣ ಜನ್ಮಾಷ್ಟಮಿಯ ದಿನ. ನಾನು ಹಬ್ಬಕ್ಕೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ರಾತ್ರಿ 8:45 ಆಗಿಬಿಟ್ಟಿತ್ತು. ಅದಕ್ಕೆ ಸಿಂಪಲ್ ಆಗಿರೋ ನೈವೇದ್ಯನ ಪ್ರಿಪೇರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ರವೆ ಹುರ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಒಂದು 3 ಥರ ನೈವೇದ್ಯ ಮಾಡಿಕೊಂಡು ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ರವೆ ಉಂಡೆ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಈ ರವೆ ಮಿಕ್ಸರ್ಗೆ ಸ್ವಲ್ಪ ತುರಿದಿರೋ ಕೊಬ್ಬರಿಯನ್ನು ಹಾಕ್ಕೊಂಡು ಹಾಲಲ್ಲಿ ಮಿಕ್ಸ್ ಮಾಡ್ತಾ ಉಂಡೆ ಕಟ್ಕೊಂಡ್ರೆ ರವೆ ಉಂಡೆ ರೆಡಿ ಆಗುತ್ತೆ. ರವೆ ಮಾತ್ರ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಹಸಿ ವಾಸನೆ ಬರುತ್ತೆ. ರವೆ ಹುರ್ಕೋಬೇಕಾದ್ರೆ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೋಬೇಕಾಗತ್ತೆ. ಇಷ್ಟೇ, ತುಂಬ ಸುಲಭ ಇದು. ರವೆ ಉಂಡೆ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ನಾನು ಯಾವ ನೈವೇದ್ಯ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತಿದ್ದೀನಿ. ಇನ್ನು ಬೇಗನೆ ಆಗೋ ಅಂತಹ ಶಂಕರಪಾಳಿ. ನಾನಿಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಗೋಧಿ ಹಿಟ್ಟು, ಚಿರೋಟಿ ರವೆ ಹಾಕಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀನಿ. ಇದನ್ನು ಫಸ್ಟು ಎಣ್ಣೆ ಹಾಕಿ ಕಲಿಸ್ಬೇಕಾಗತ್ತೆ. ನಾವಿದು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಚೆನ್ನಾಗಿ ಇದನ್ನು ಲಟ್ಟಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮೃದುವಾಗಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನಿಲ್ಲೊಂದು 5 ನಿಮಿಷ ನೆನೆಯೋಕೆ ಇಟ್ಬಿಟ್ಟು ಆಮೇಲೆ ಲಟ್ಟಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಡೀಪ್ ಫ್ರೈ ಮಾಡಿದಾಗ. ನಾನು ಈ ಶಂಕರಪಾಳಿನ ಶಾರ್ಟ್ಕಟ್ಟಲ್ಲಿ ಮಾಡಿದ್ದೀನಿ, ಆದ್ರೂ ಕ್ರಿಸ್ಪಿಯಾಗಿಯೇ ಬಂದಿದೆ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಗೋಲ್ಡನ್ ಬ್ರೌನ್ ಆಗೋಷ್ಟು ಎಣ್ಣೆಯಲ್ಲಿ ಕರೆದು ಎತ್ಕೋಬೋದು. ತುಂಬ ಸೀಸಿದ್ರೆ ಚೆನ್ನಾಗಿ ಅನಿಸಲ್ಲ, ಕಹಿ ಆಗುತ್ತೆ. ಇದು ಕೃಷ್ಣ ಜನ್ಮಾಷ್ಟಮಿಗೆ ನಾನು ಮಾಡಿರುವಂಥ 2ನೇ ನೈವೇದ್ಯ. ಇನ್ನು 3ನೇ ನೈವೇದ್ಯ ಬಂದು ತುಂಬಾ ಸಿಂಪಲ್ಲು. ಅವಲಕ್ಕಿನ ನೆನೆಸಿಟ್ಟು ಅದಕ್ಕೆ ಮೊಸರು, ಸಕ್ಕರೆ ಹಾಕಿ ಕಲಸಿಟ್ಟಿದ್ದೆ. 3 ನೈವೇದ್ಯ ಆಗಿದೆ. ನಾನು 12 ಗಂಟೆ ಒಳಗಡೆ ಪೂಜೆನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನು ನೈವೇದ್ಯ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು 10 ಗಂಟೆ ಆಗಿತ್ತು ಟೈಮು. ಅಷ್ಟರಲ್ಲಿ ನನ್ನ ಮಗಳನ್ನು ಕೂಡ ಮಲಗಿಸಿದ್ದೆ. ಇನ್ನು ಅವಳು ರಂಗೋಲಿ ಬಿಡೋದೆಲ್ಲ ನೋಡಿದ್ರೆ ತುಳಿದಾಡೋದು, ಕೆಡ್ಸೋದು ಮಾಡ್ತಾಳೆ. ಇನ್ನು ಕೃಷ್ಣನ ಪಾದ ಬಿಡಬೇಕಾದ್ರೆ ನಾನು ಮಾಡ್ತೀನಿ ಅಂತ ಬರ್ತಾಳೆ. ನನಗೆ ಸಮಯ ತುಂಬ ಕಮ್ಮಿ ಇದ್ದಿದ್ದರಿಂದ ಮಗುನ ಇನ್ವಾಲ್ವ್ ಮಾಡಿ ಹಬ್ಬ ಮಾಡೋದಕ್ಕೆ ಈ ಸಲ ಕಷ್ಟ ಆಯಿತು. ಅದು ಅಲ್ಲದೆ ಅವಳಿಗೆ ಸ್ವಲ್ಪ ಜ್ವರ ಕೂಡ ಇತ್ತು. ಹೋದ ವರ್ಷ ಐಶುಗೆ ನಾನು ಕೃಷ್ಣನ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೆ. ಈ ಸರಿ ರಾಧೆ ಡ್ರೆಸ್ ಹಾಕಬೇಕು ಅಂದ್ಕೊಂಡಿದ್ದೆ, ಬಟ್ ಟೈಮ್ ಸಾಲಲಿಲ್ಲ. ಮುಂದಿನ ವರ್ಷ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಈಗ ಸಿಂಪಲ್ಲಾಗಿ ರಂಗೋಲಿ ಬಿಡಿಸಿದ್ದೀನಿ. ಕೊಳಲನ್ನ ಮತ್ತು ನವಿಲುಗರಿನ ಬಿಡಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ದೇವ್ರ ಮಂಟಪಕ್ಕೆ ರಂಗೋಲಿ ಬಿಡಬೇಕಾದ್ರೆ ಅಕ್ಕಿ ಹಿಟ್ಟಲ್ಲಿ ಬಿಡ್ತಾರಲ್ವ, ನಾನು ಅಂಗಡಿಯಿಂದ ಅಕ್ಕಿ ಹಿಟ್ಟನ್ನ ತೊಗೊಂಡು ಬಂದು ರಂಗೋಲಿನ ಬಿಡ್ತಾಯಿದ್ದೀನಿ. ಅದು ತುಂಬಾ ನೈಸಾಗಿ ಬೀಸಿದ್ದಾರೆ, ಹಾಗಾಗಿ ರಂಗೋಲಿ ಸರಿಯಾಗಿ ಬರ್ತಿಲ್ಲ. ಬಟ್ ಆದರೂ ಚೆನ್ನಾಗಿ ಕಾಣಿಸ್ತದೆ. ಮಧ್ಯದಲ್ಲಿ ಕೃಷ್ಣನ ತೊಟ್ಲು, ಅದರಲ್ಲಿ ಶ್ರೀ ಅಂತ ಬರೆದಿದ್ದೀನಿ. ಅಕ್ಕಪಕ್ಕ ಶಂಕು ಚಕ್ರನ ಬರೆದಿದ್ದೀನಿ. ಮತ್ತು ಇನ್ನು ಮೇಲೆ ಸ್ವಸ್ತಿಕ್ನ ಬಿಡಿಸಿದ್ದೀನಿ. ಈಗ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಇಟ್ಕೊಂಡು ಸ್ವಲ್ಪ ಅಕ್ಷತೆ ಹಾಕ್ಕೊಂಡು ಮಂಟಪನ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಈ ಕೃಷ್ಣ ಬಂದು ನಿಮಗೇನು ಬೆಣ್ಣೆ ಕೃಷ್ಣ ಕಾಣಿಸ್ತಿದೆಯಲ್ಲ, ಅದು ಈ ಸಾರಿ ನಮ್ಮ ಮನೆಗೆ ಬಂದಿರೋ ಅಂಥ ಹೊಸ ಕೃಷ್ಣ. ಈ ಬೆಳ್ಳಿ ಬಾಲಕೃಷ್ಣ ಬಂದು 2 ವರ್ಷದ ಹಿಂದೆ ತಗೊಂಡಿರುವಂಥದ್ದು. ಹೋದ ವರ್ಷವೂ ಈ ಬೆಳ್ಳಿ ಬಾಲಕೃಷ್ಣಂಗೆ ಪೂಜೆ ಮಾಡಿದ್ದೆ. ನಾನಿನ್ನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಪಂಚಾಮೃತ ಅಭಿಷೇಕ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಎಲ್ಲನೂ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ. ಇನ್ನು ಎಲ್ಲ ವಿಗ್ರಹನೂ
ನೀಟಾಗಿ ನೀರಲ್ಲಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಕೊತಾ ಇದ್ದೀನಿ. ಈ ವರ್ಷ ಇನ್ನೊಂದು ಸ್ಪೆಷಲ್ ಏನು ಅಂದರೆ ನಮ್ಮ ಮನೇಲಿರೋ ಬಾಲ ಪುಟ್ಟ ಕೃಷ್ಣಂಗೆ ಸುಂದರವಾಗಿ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಕೃಷ್ಣಂಗೆ ಬೆಣ್ಣೆನ ನೈವೇದ್ಯವಾಗಿಟ್ಟಿದ್ದೀನಿ. ಇನ್ನು ದೀಪ ಧೂಪ ಎಲ್ಲ ದೇವ್ರಿಗೆ ತೋರಿಸಿದ್ಮೇಲೆ ಮಹಾಮಂಗಳಾರತಿ ಮಾಡೋಕ್ಕೂ ಮುಂಚೆ ಕೃಷ್ಣಾಷ್ಟೋತ್ತರನ ಹೇಳ್ಕೊಂಡೆ. ನಾನಿಲ್ಲಿ ಎಲ್ಲ ಪ್ರಸಾದಕ್ಕೂ ಒಂದೊಂದೆಲೆ ತುಳಸಿನ ಹಾಕ್ತಾಯಿದ್ದೀನಿ. ನಾವಿಟ್ಟಿರೋ ನೈವೇದ್ಯ ಎಲ್ಲ ಕೃಷ್ಣಂಗೆ ಅರ್ಪಣೆ ಆಗಲಿ ಅಂತ. ಈ ವರ್ಷದ ನಮ್ಮನೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ನಾನು ಹೀಗೆ ಆಚರಣೆ ಮಾಡಿದೆ. ನಿಮ್ಮನೇಲೂ ನೀವು ಚೆನ್ನಾಗಿ ಆಚರಣೆ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.